ಬೆಂಗಳೂರು ಸೇರಿದಂತೆ ನಗರ ಪಟ್ಟಣ ಪ್ರದೇಶದಲ್ಲಿ ಫೈನಾನ್ಸ್ ಕೊಟ್ಟು ಡೈಲಿ ವೀಕ್ಲಿ ಮಂತ್ಲಿ ಕಲೆಕ್ಷನ್ ಮಾಡೋದು ಕಾಮನ್. ಅದೇ ರೀತಿ ಫೈನಾನ್ಸ್ ಮಾಡೋಕೆ ಹೋದ ಇಬ್ರು ಸ್ನೇಹಿತರು ಕೊಲೆಯಾಗ್ಬಿಟ್ಟಿದ್ದಾರೆ. ಆನೇಕಲ್ನಲ್ಲಿ ನಡೆದ ಭೀಕರ ಕೊಲೆಗೆ ಫೈನಾನ್ಸ್ ಹಾಗೂ ಜೂಜಾಟದ ದ್ವೇಷವೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನಿದು ಜೋಡಿ ಕೊಲೆ ರಹಸ್ಯ? ಬನ್ನಿ ನೋಡೋಣ. ವಸೂಲಿಗೆ ಹೋದವರ ಹೆಣ ಹೊಲದಲ್ಲಿ ಉರುಳಿತ್ತು. ಮದ್ಯದ ಬಾಟಲಿಯಲ್ಲಿ ಚುಚ್ಚಿ ಇಬ್ಬರ ಹತ್ಯೆ. ಈ ಫೋಟೋದಲ್ಲಿ ಕಾಣ್ತಿರೋ ಇವರು ಭಾಸ್ಕರ್ ಹಾಗೂ ದೀಪಕ್. ಭಾಸ್ಕರ್ ಆನೇಕಲ್ನ ಮಾಯಾಸಂದ್ರ ನಿವಾಸಿ, ದೀಪಕ್ ಕೋರ್ಮಂಗ್ಲಾ ನಿವಾಸಿ, ಅತ್ತಿಬೇಲೆ ವಾಸಿ. ಟಿವಿಎಸ್ ರಸ್ತೆಯ ನಿರ್ಜನ ಪ್ರದೇಶದ ಜಮೀನು ಒಂದರಲ್ಲಿ ಇಬ್ಬರು ಹೆಣವಾಗಿ ಪತ್ತೆಯಾಗಿದ್ದಾರೆ. ಹೆಣಗಳ ಪಕ್ಕದಲ್ಲಿ ಪಲ್ಸರ್ ಬೈಕ್ ಹಾಗೂ ಹೋಂಡಾ ಎಕ್ಸ್ಟ್ರೀಮ್ ಬೈಕ್ ಪತ್ತೆಯಾಗಿದೆ. ಮದ್ಯದ ಬಾಟಲಿಯಿಂದ ಚುಚ್ಚಿ ತಲೆ ಮೇಲೆ ಕಲ್ಲು ಹಾಕಿ ಹತ್ಯೆ ಮಾಡಿದ್ರು ಕಿರಾತಕರು. ಇಲ್ಲಿ ರಾತ್ರಿ 9-9:30ವರೆಗೆ ಮಳೆ ಬೀಳಬೇಕಾದಲ್ಲಿ ಇದು ಮಳೆ ಬೀಳೋ ಟೈಮ್ನಲ್ಲಿ ಇದಾಗಿರೋದು. ಮುಖದ ಮೇಲೆ ಇದು ಮಾಮೂಲಿ ಏನಿತ್ತು ಅದೇ ಅದು ಕಲ್ಲಿತ್ತ ಕುಕ್ಕಿರೋದು ಎಲ್ಲ ಹಂಗೆ ಇತ್ತು. ಅದು ನೋಡಿಬಿಟ್ಟು ಆಗಲೇ ಡಿಪಾರ್ಟ್ಮೆಂಟ್ಗೆ ಅವ್ರು ನಮ್ಮ ಫ್ರೆಂಡ್ ಅವ್ರು ಫೋನ್ ಮಾಡಿ ಹೇಳಿದ್ರು. ಅವರು ಅರುಣ್ ನಾಗರಾಜನು ಅವ್ರು ಬಂದು ಎಲ್ಲ ತನಿಖೆ ಮಾಡ್ಕೊಂಡು ಅವ್ರು ಹೋದ್ಮೇಲೆ ಆಮೇಲೆ ಡಿಪಾರ್ಟ್ಮೆಂಟ್ ಅವರು ಒಬ್ಬೊಬ್ಬರು ಇಲ್ಲಿಗೆ ಬಂದರು. ಇನ್ನೊಬ್ಬರು ಅವ್ರ ಹತ್ತಿಬೆಲೆಯಲ್ಲಿ ಬಾಡಿಗೆಗಿರೋರು ಭಾಸ್ಕರ್ ಅನ್ನೋರು, ಅವರು ಆಲ್ರೆಡಿ ನಮಗೆ ಪರಿಚಯ ಇರೋರು. ದೀಪಕ್ ಫೈನಾನ್ಸ್ ವ್ಯವಹಾರ ಮಾಡ್ಕೊಂಡಿದ್ದ. ಆದ್ರೆ ಸೊಪ್ಪು ವ್ಯಾಪಾರ ಮಾಡ್ತಿದ್ದ ಭಾಸ್ಕರ್ ಲಾಕ್ಡೌನ್ ವೇಳೆ ನಷ್ಟ ಆಗಿದ್ರಿಂದ ಇತ್ತೀಚೆಗೆ ದೀಪಕ್ ಜೊತೆ ಸೇರ್ಕೊಂಡಿದ್ದ. 10,000-50,000 ಫೈನಾನ್ಸ್ ನೀಡುತ್ತಿದ್ದ ಇವರು ಕಲೆಕ್ಷನ್ಗೂ ಒಟ್ಟಿಗೆ ಹೋಗ್ತಿದ್ರು. ತಮಿಳುನಾಡಿನ ಬೇಗಿಹಳ್ಳಿಯ ದೊರೆ ಮತ್ತು ಅರುಣ್ ಎಂಬುವರಿಗೆ 15,000 ಸಾಲ ಕೊಟ್ಟಿದ್ರು. ಹಣ ವಾಪಸ್ ಕೊಡ್ತಿರ್ಲಿಲ್ಲ. ಇದೇ ವಿಚಾರವಾಗಿ ವಾರದ ಹಿಂದೆ ದೀಪಕ್ ಮತ್ತು ಅರುಣ್ ನಡುವೆ ಜಗಳ ನಡೆದಿತ್ತು. ಅರುಣ್ ವಾರ್ನ್ ಕೂಡ ಮಾಡಿದ್ದ ಎನ್ನಲಾಗಿದೆ. ಗುರುವಾರ ಮತ್ತೆ ಕಲೆಕ್ಷನ್ಗೆ ಹೋದಾಗ ಕಿರಿಕಾಗಿತ್ತು. ಹೋಂಡಾ ಎಕ್ಸ್ಟ್ರೀಮ್ ಕಿತ್ಕೊಂಡು ಬಂದಿದ್ರು. ಸಂಜೆ ವೇಳೆಗೆ ಹಣ ಕೊಡೋದಾಗಿ ಹೇಳಿ ಕರೆಸ್ಕೊಂಡು ಮುಗಿಸಿದ್ದಾರೆ ಎನ್ನಲಾಗ್ತಿದೆ. ನನ್ನ ಮಗ ಏನು ಕೊಲೆ ಮಾಡವನ ಇಲ್ಲ ಕಳ್ತನ ಮಾಡವನ ಏನು ಮಾಡವನ, ಕರ್ಲೆಲ್ಲ ದೇವ್ತದೆ ಅಂತ ತರ ಹೊಡೆದವ್ರೆ. ಏನು ಮಾಡವನೆ ಅಂತೋದು ಅವನು. ಇಲ್ಲ ಏನಾರ ದುಡ್ಡು ಮಾರ್ಚ್ಬಿಟ್ಟಿದ್ದು ನಾನು ಕೇಳಿದ್ರೆ ಕೊಟ್ಬಿಡ್ತಾ ಇದ್ದೆ. ನನ್ನ ಮಗನಿಗೆ ಏನು ಕಾಣ ಹೊಡೆದ್ರು ಹೊಟ್ಟೆ ಉರಿತದೆ. ಆವಾಗ ಇವರೆಲ್ಲ ಎಲ್ಲೋ ಮೆಸೇಜ್ಗಳಿಕ್ಕೆ ಹಿಂದೆ ಪಾಲ ಮಾಡ್ಕೊಂಬಂದು ಇಲ್ಲೇನೋ ಇಲ್ಲಿ ಗಾಡಿ ನಿಲ್ಸವ್ರೆ ನೋಡಿ. ಅವ್ರು ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹಂಗೇನೋ ಬಂದು ಇಲ್ಲೇನೋ ಕುತ್ಕೊಂಡಿದ್ದು ಇದು ಮಾಡಿರೋದು ಪ್ಲಾನ್ ಪ್ರಕಾರ ಮಾಡವ್ರೆ. ಇವ್ರು ಗಾಡಿ ಇಳಿ ಅಷ್ಟೊತ್ತು ಬಂದು ಹೊಡೆದ್ಬಿಟ್ಟವ್ರು ಇಬ್ರು. ಸಾಯಂಕಾಲ ನನ್ನ ಮಗ 7:00ವರೆಗೆ ಒಂದು ಫೋನ್ ಮಾಡ್ದ. ಅಪ್ಪ ಎಲ್ಲಿದ್ಯಪ್ಪ? ನೀವು ಚೆನ್ನಾಗೆ ಮಾತಾಡೋರೆ ನಮ್ಮ ಮಗನ ಹತ್ರ, ನನ್ನ ಹತ್ರನೂ ಮಾತಾಡಿದ್ರು. ಅದು ಮಾಡೋರು ಏನೇನೋ ಫೈನಾನ್ಸ್ ಗಿನಾನ್ಸ್ ಎಲ್ಲ ಮಾಡ್ತಿದ್ರು. ನಮ್ಮ ಮನೆಯವ್ರು ತುಪ್ಪ ಮನೆ ಅಂತಾರೆ ಸರ್. ಇವಾಗ ನಿಮ್ಮ ಕಷ್ಟ ಅನ್ನೋ ನಿಮಗೂ ಬಂದು ಹೆಲ್ಪ್ ಮಾಡ್ತಾರೆ ಅಂತೆ. ಪುಣ್ಯದ ಏನು ಕೆಟ್ಟವ್ರನ್ನೆಲ್ಲ ಏನೂ ಅಲ್ಲ ಸರ್ ಅಪ್ಪ ಅಂತೆ. ಒಪ್ಪನಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ದೇವ್ರಿಗೆ. ಜೋಜು ಅಡ್ಡೆಯಲ್ಲಿ ಸಿಕ್ಕಿ ಜೈಲಿಗೆ ಹೋಗಿದ್ದ. ಜಾಮೀನು ಮೇಲೆ ಬಂದ ಭಾಸ್ಕರ್ ಫಿನಿಶ್. ಅಕ್ಟೋಬರ್ 9ರಂದು ಫೈನಾನ್ಸ್ ಕಲೆಕ್ಷನ್ಗೆ ಅಂತ ತಮಿಳುನಾಡಿನ ಹೊಸೂರು ಬಳಿಯ ಅರಸನಹಟ್ಟಿಗೆ ತೆರಳಿದ್ದ. ಜೋಜೋ ಆಡುವ ಸ್ಥಳದಲ್ಲಿ 16 ಜನರನ್ನ ಸಿಪ್ಕಾಟ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದರಲ್ಲಿ A6 ಆರೋಪಿಯಾಗಿದ್ದ ಭಾಸ್ಕರ್ ವಾರದ ಹಿಂದಷ್ಟೇ ಜಾಮೀನು ಪಡೆದು ಕೃಷ್ಣಗಿರಿ ಜೈಲಿನಿಂದ ಹೊರಬಂದಿದ್ದ. ಜೋಜೋ ಅಡ್ಡೆ ಬಳಿ ಹಣ ಕೊಡುವುದಾಗಿ ಹೇಳಿ ಕರೆಸ್ಕೊಂಡು ಆ ಬಳಿಕ ಉಲ್ಟಾ ಹೊಡೆದಿದ್ರು. ಫೈನಾನ್ಸ್ ಕೊಟ್ಟು ಜೂಜು ಆಡಿಸ್ತಾನೆ ಅಂತ ಭಾಸ್ಕರ್ ವಿರುದ್ಧ ಪೊಲೀಸರಿಗೆ ಹೇಳಿದ್ರು. ಈ ವಿಚಾರಕ್ಕೂ ಜೂಜುಕೋರರು ಮತ್ತು ಭಾಸ್ಕರ್ ನಡುವೆ ಮನಸ್ತಾಪ ಇತ್ತು. ಈ ಬಗ್ಗೆಯೂ ಅನುಮಾನವಿದೆ. ಕಲ್ಲು ತಗೊಂಡು ಅವ್ರ ಮೇಲೆ ತಲೆ ಮೇಲೆ ಹಾಕಿ ಕೊಲೆ ಮಾಡಿದಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರ ಸಂಬಂಧಪಟ್ಟವರ ರಕ್ತ ಸಂಬಂಧಿಕರು ಕೂಡ ನಾನು ಸ್ವಲ್ಪ ಮಾತಾಡಿದ್ದೀನಿ, ಸ್ವಲ್ಪ ವಿಚಾರಣೆ ಮಾಡಿದ್ದೀನಿ. ಬಟ್ ಇನ್ನೂ ಇಟ್ ಈಸ್ ವೆರಿ ಎರ್ಲಿ ಟು ಸೇ ಮೋರ್ ಡೀಟೇಲ್ಸ್. ಸೊ ಇದು ಯಾವ ಉದ್ದೇಶಕ್ಕಾಗಿದ್ದು ಅನ್ನೋದು ಕೂಡ ನಮಗೆ ಒಂದು 3-4 ಆ್ಯಂಗಲ್ಸಲ್ಲಿ ನಾವು ತನಿಖೆ ಮಾಡ್ತೀವಿ. ಸುಮಾರು ಒಂದು 100-200 ಮೀಟರ್ ರೋಡ್ಗೆ, ಮೈನ್ ರೋಡ್ಗೆ 100-200 ಮೀಟರ್ ಅಂತರದಲ್ಲಿ ಒಂದು ಕೊಲೆಯಾಗಿದೆ. ನಿಜವಾಗ್ಲೂ ಬೆಚ್ಚು ಬೀಳಿಸುವಂಥ ಒಂದು ಘಟನೆ ಇಲ್ಲಿ ನಡೆದಿದೆ. ಏನೋ ಒಂದು ಕಾರಣ ಸಿಗುತ್ತೆ, ಕುಲಕ್ಷ ಕಾರಣಗಳಿಗೆ ಜಗಳ ಆಡ್ತಾ ಅದು ಕೊಲೆಯಲ್ಲಿ ಅಂತ್ಯ ಆಗಿರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಡಬಲ್ ಮರ್ಡರ್ ನಡೆದ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಡಾಗ್ ಸ್ಕ್ವಾಡ್ ಮತ್ತು ವಿಧಿ ವಿಜ್ಞಾನ ಪ್ರಯೋಗಾಲಯ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೋಡಿ ಕೊಲೆ ಆರೋಪಿಗಳ ಪತ್ತೆಗಾಗಿ 2 ತಂಡ ರಚನೆ ಮಾಡಲಾಗಿದೆ. ಜೋಡಿ ಕೊಲೆಗೆ ಜೋಡಿ ಕಾರಣಗಳು ಪತ್ತೆಯಾಗಿದ್ದು ಪೊಲೀಸರು ಅರೆಸ್ಟ್ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಸಿಸಿಬಿ ಪೊಲೀಸರು ವಿಶೇಷ ಪ್ರಕರಣವನ್ನ ಭೇದಿಸಿದ್ದಾರೆ. ಸಿಸಿಬಿ ಪೊಲೀಸರು ಡ್ರಗ್ಸ್ ಜಾಲಗಳ ಬೆನ್ನತ್ತಿರೋ ಸಮಯದಲ್ಲೂ ಈ ಐನಾತಿ ಗ್ಯಾಂಗ್ ತಮ್ಮ ದಂಧೆಯನ್ನ ನಡೆಸುತ್ತಲೇ ಇತ್ತು. ಖಾಕಿ ಕಣ್ತಪ್ಪಿಸಿ ನಡೀತಾ ಇದ್ದ ಡ್ರಗ್ಸ್ ದಂಧೆಕೋರರು ಈಗ ಖಾಕಿ ಪಡೆಯ ಅತಿಥಿಯಾಗಿದ್ದಾರೆ. ಈ ಗ್ಯಾಂಗ್ ಹೇಗೆ ವರ್ಕ್ ಮಾಡ್ತಾ ಇತ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ.
ದೆಹಲಿಯಿಂದ ಸಿಲಿಕಾನ್ ಸಿಟಿಗೆ ಡ್ರಗ್ಸ್ ಪೂರೈಕೆ. ಬುಕ್ಸ್ ಒಳಗೆ ರವಾನೆ ಆಗ್ತಿತ್ತು ಲಕ್ಷದ ಡ್ರಗ್ಸ್. ತಮ್ಮ ನೆಚ್ಚಿನ ಪ್ರೀತಿ ಪಾತ್ರರಿಗೆ ಬರ್ತ್ಡೇ, ಹಬ್ಬ ಹರಿದಿನಗಳಲ್ಲಿ ಗಿಫ್ಟ್ ಕೊಡಿಸೋದು ಸರಿ. ಇದೇ ಐಡಿಯಾ ಬಳಸಿಕೊಂಡ ಡ್ರಗ್ಸ್ ಪೆಡ್ಲರ್ಗಳು ಗಿಫ್ಟ್ ಬಾಕ್ಸ್ ನಲ್ಲೇ ಡ್ರಗ್ಸ್ ವ್ಯವಹಾರ ಮಾಡಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ರು. ವೈಟ್ ಫೀಲ್ಡ್ ನ ಕೇಸ್ ಒಂದರಲ್ಲಿ ಆರೋಪಿಗಳ ಸುಳಿವು ಪಡೆದ ಪೊಲೀಸರು ಇಬ್ಬರನ್ನು ಟ್ರ್ಯಾಕ್ ಮಾಡಿದ್ರು. ಇವತ್ತು ಗಿಫ್ಟ್ ಬಾಕ್ಸ್ ಕೊಡುವುದಕ್ಕೆ ಹೋಗ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇಬ್ಬರನ್ನು ಬಂಧಿಸಿದ ಸಿಸಿಬಿ ಟೀಮ್ ಅವರಿಂದಲೇ ಬಾಕ್ಸ್ ಓಪನ್ ಮಾಡಿಸಿದ್ದಾರೆ. ಪಾರ್ಸಲ್ ಬಾಕ್ಸ್ ನಲ್ಲಿ ಡ್ರಗ್ಸ್ ಇತ್ತು. ರವಿದಾಸ್ ಹಾಗೂ ರವಿ ಪ್ರಕಾಶ್ ಎಂಬುವರನ್ನ ಅರೆಸ್ಟ್ ಮಾಡಿದ್ರು. ಸ್ಪೀಡ್ ಪೋಸ್ಟ್ ಮೂಲಕ ದೆಹಲಿಯಿಂದ ಬೆಂಗಳೂರಿಗೆ ಸರಬರಾಜಾಗ್ತಿತ್ತು ಡ್ರಗ್ಸ್. ಅದರಲ್ಲೂ ವಕೀಲರ ಹೆಸರಲ್ಲಿ ಬುಕ್ ಒಂದರಲ್ಲಿ ಪಾರ್ಸಲ್ ತರಿಸ್ತಿದ್ರು ಅನ್ನೋದು ಬಯಲಾಗಿದೆ. ಪಾರ್ಸಲ್ ತೆಗೆದು ಬುಕ್ ಒಳಗೆ ಪೇಪರ್ ಕಟ್ ಮಾಡಿದ್ರೆ ಹ್ಯಾಶಸ್ ಆಯಿಲ್ ಡಬ್ಬಿಗಳು ಸಿಕ್ಕಿದ್ವು ಅನ್ನೋದು ಪೊಲೀಸರ ಮಾಹಿತಿ. ಈ ಅಪರಾಧಿಗಳು ಅವರ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ದಿಲ್ಲಿಯಿಂದ ಈ ಪಾರ್ಸಲ್ಗಳನ್ನು ತರಿಸ್ತಾರೆ. ಅವರು ಬೇರೆ ಆ್ಯಪ್ಗಳು ಇದೆ, ಕಮ್ಯುನಿಕೇಷನ್ದು ಆ್ಯಪ್ಗಳು ಅಷ್ಟು ಬಹಳ ಅದಕ್ಕೆ ಪ್ರಚಲನ ಇಲ್ಲ. ಆದರೆ ಇವರು ಅದ್ರ ಬಗ್ಗೆ ಯಾರಿಗೆ ಗಮನ ಇಲ್ಲ, ಅದರಲ್ಲಿ ಅವರು ಸೇಫ್ ಆಗಿರ್ತಾರೆ ಅಂತ ಹೇಳಿ ಆ ಆ್ಯಪ್ಸ್ ಮುಖಾಂತರ ಇಲ್ಲಿ ಇರೋ ಜನರನ್ನು ಸಂಪರ್ಕ ಮಾಡ್ತಾರೆ. ಬಂಧಿತ ಆರೋಪಿಗಳಾದ ರವಿದಾಸ್ ಹಾಗೂ ರವಿ ಪ್ರಕಾಶ್ ಜಾರ್ಖಂಡ್ ಮೂಲದವರು. ಬೆಳ್ಳಂದೂರು ಬಳಿ ನೆಲೆಸಿದ್ರು. ಡ್ರಗ್ಸ್ ಡೀಲಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿದ್ರು ಅನ್ನೋದು ಗೊತ್ತಾಗಿದೆ. ದೆಹಲಿಯಿಂದ ತರಿಸಿಕೊಂಡು ಆಪ್ ಮೂಲಕ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ರು. ಗ್ರಾಹಕರಿಗೆ ತಲುಪೋದು ಕಷ್ಟ ಅನಿಸಿದಾಗ ಡೋನ್ಸೋ ಮೂಲಕ ರವಾನೆ ಮಾಡ್ತಿದ್ರಂತೆ. ಸ್ವತಃ ಇವರೇ ಸ್ವಿಗ್ಗಿ ಟಿ ಶರ್ಟ್ ಧರಿಸಿ ಓಡಾಡ್ತಿದ್ರು ಅನ್ನೋದು ಬಯಲಾಗಿದೆ. ಒಂದು ಅಡ್ವೊಕೇಟ್ ಹೆಸರಿಂದ ಇಲ್ಲಿ ಒಂದು ಅಡ್ರೆಸ್ಗೆ ಈ ಥರ ಒಂದು ಪ್ರಾಪರ್ ಪಾರ್ಸಲ್ ಸ್ಪೀಡ್ ಪೋಸ್ಟ್ ಆಗಿ ಕಳಿಸ್ತಾರೆ. ಎಲ್ಲ ಪುಸ್ತಕ ಕಟ್ ಮಾಡಿ ಈ ಥರ ಹಶೀಶ್ ಆಯಿಲನ್ನು ಈ ಥರ ಪೇಸ್ಟ್ ಮಾಡಿ ಆ ಪಾರ್ಸಲನ್ನು ದಪ್ಪ ರಟ್ಟನ್ನು ಬಳಸ್ಕೊಂಡು ಇದನ್ನು ಇಲ್ಲಿ ಕಳಿಸ್ತಾರೆ. ಇಲ್ಲಿಂದ ಇವರೇ ಈ ಥರ ಗಿಫ್ಟ್ ಪ್ಯಾಕ್ ಮಾಡಿ ತಾವೇ ಈ ಥರ ಸ್ವಿಗ್ಗಿದು ಜಾಕೆಟ್ ಹಾಕ್ಕೊಂಡು ಅವರೇ ಡೆಲಿವರಿ ಬಾಯ್ ಆಗಿ ಅಲ್ಲಿ ಹೋಗಿ ಸ್ವಿಗ್ಗಿ ಐಟಮ್ ಕೊಡೋಕ್ಕೆ ಹೋಗ್ತಾರೆ. ದೆಹಲಿ ಮೂಲದ ಕಿಂಗ್ ಪಿನ್ ಪತ್ತೆಗೆ ಜಾಲ ಬೀಸಲಾಗಿದೆ. ಆತ ಬಿಟ್ಕಾಯಿನ್ ಮೂಲಕ ವ್ಯವಹಾರ ನಡೆಸಿ ಭಾರತಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಎನ್ನಲಾಗಿದೆ. ಬಂಧಿತರಿಂದ 60 ಲಕ್ಷ ಮೌಲ್ಯದ MDMA, XTC ಟ್ಯಾಬ್ಲೆಟ್ಸ್, ಚರಸ್, ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಮತ್ತಷ್ಟು ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ. ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ನಟಿ ಮೇಘನಾ ರಾಜ್ ಸರ್ಜಾ, ಚಿರಂಜೀವಿ ಸರ್ಜಾ ಪುತ್ರ ರಾಯನ್ ರಾಜ್ ಸರ್ಜಾ 1ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಮೇಘನಾ ತಮ್ಮ ಇಡೀ ಮನೆಯನ್ನೇ ಜಂಗಲ್ ಥೀಮ್ನಲ್ಲಿ ಅಲಂಕರಿಸಿ ಅದಕ್ಕೆ ರಾಯನ್ ಕಿಂಗ್ಡಮ್ ಅಂತ ಹೆಸರಿಟ್ಟಿದ್ರು. ಅದ್ದೂರಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ದಿವಂಗತ ನಟ ಚಿರು ಮತ್ತು ನಟಿ ಮೇಘನಾ ದಂಪತಿಯ ಮುದ್ದು ಮಗ ರಾಯನ್ ರಾಜ್ ಸರ್ಜಾಗಿಂದು ಮೊದಲ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ವಿಶೇಷ ಅಂದ್ರೆ ಚಿರು ಮತ್ತು ಮೇಘನಾ ಇಬ್ಬರ ಎಂಗೇಜ್ಮೆಂಟ್ ಆಗಿದ್ದು ಕೂಡ ಇದೇ ದಿನ. ಹೀಗಾಗಿ ಮೇಘನಾ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ತಮ್ಮ ಮನೆಯ ಆವರಣದಲ್ಲೇ ಲಯನ್ಸ್ ಕಿಂಗ್ ಕಾನ್ಸೆಪ್ಟ್ನಲ್ಲಿ ರಾಯನ್ಗಾಗಿ ಪುಟ್ಟ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಲಾಗಿತ್ತು. ಚಿರಂಜೀವಿ ಸರ್ಜಾ ನಮ್ಮೊಂದಿಗೆ ಇಲ್ಲದಿದ್ರೂ ಅಕ್ಟೋಬರ್ ತಿಂಗಳು ಸರ್ಜಾ ಹಾಗೂ ರಾಜ್ ಕುಟುಂಬಕ್ಕೆ ತುಂಬಾ ವಿಶೇಷವಾದ ದಿನ. ಅದೇನೇ ಇರಲಿ, ಹ್ಯಾಪಿ ಬರ್ತ್ಡೇ ರಾಯನ್ ರಾಜ್ ಸರ್ಜಾ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರತಿದಿನ ಪ್ರಶ್ನೆ ಕೇಳಿ ನಿಮ್ಮಿಂದಲೇ ಉತ್ತರವನ್ನ ಪಡ್ಕೊಳ್ತಾ ಇದ್ದೀವಿ. ಕೂ ಆಪ್ ಮೂಲಕ ಇವತ್ತು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿದೆ. ನಮ್ಮ ಪ್ರಶ್ನೆಯಾಗಿತ್ತು, ಸಚಿವರ ಭವಿಷ್ಯ ನಿರ್ಧರಿಸುತ್ತಾ ಸಿಂದಗಿ ಹಾಗೇನೆ ಹಾನಗಲ್ ಉಪಚುನಾವಣೆ ಅಂತ. ಆ ಪ್ರಶ್ನೆಗೆ ಹೌದು ಅಂತ 43%, ಇಲ್ಲ ಅಂತ 57% ಅಭಿಪ್ರಾಯ ನಿಮ್ಮಿಂದ ವ್ಯಕ್ತವಾಗಿದೆ.